ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್. ಇವತ್ತು ಇಂದಿನ ದಿನ ಶುಕ್ರವಾರ ಸಂಜೆದು ವ್ಲಾಗನ್ನು ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಇದು. ಸಂಜೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇದು BH ರೋಡಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಏನೋ ಒಂಥರ ಗೊತ್ತಿಲ್ಲ, ಅಲ್ಲಿ ಸುಮಾರು ದಿನದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಹೋಗೋದಕ್ಕಾಗಿರಲಿಲ್ಲ. ಈ ವಾರ ಹೋಗಿದ್ದೆ. ಒಂಥರ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಒಂಥರ ತುಂಬ ಸಮಾಧಾನ ಆಯಿತು, ತುಂಬ ಖುಷಿ ಆಯಿತು. ಮತ್ತು ಅಲ್ಲಿ ಅದಕ್ಕೆ ಪೂಜೆ ಮಾಡಿದ್ರು. ಪೂಜೆ ಮಾಡಿದಾದಮೇಲೆ ಅಲ್ಲೇ ತಬಲಾ ಬಡಿಯೋದು ಇದೆಲ್ಲ ಸೌಂಡ್ ಇತ್ತು. ತುಂಬ ಚೆನ್ನಾಗಿತ್ತು ಆ ಸೌಂಡು, ಆ ಪೂಜೆ ಮಾಡೋದು, ಅಲಂಕಾರ ನೋಡಿ ನಾನು ಹೇಳ್ತಾ ಇದ್ದೀನಲ್ವ, ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ಸುಮಾರು ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಕೆಲವೊಬ್ರದ್ದು ವೀಡಿಯೋಸನ್ನು ಫಾಲೋ ಮಾಡ್ತೀನಿ. ಅದೇ ರೀತಿಯಾಗಿ ಅವ್ರು ನನಗೆ ಹೇಳಿದರು ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಸೊ ನಾನು ಅಲ್ಲಿಗೆ ಹೋಗಿದ್ದೆ. ಅಂದರೆ ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ಹೋಗಿದ್ವಿ. ನಾನು ಯಾವತ್ತೂ ಕೂಡ ಹೋಗಿ ಅಲ್ಲಿ ಪೂಜೆ ಏನೂ ಮಾಡಿಸಿರಲಿಲ್ಲ. ಅಲ್ಲಿ ನೋಡಿದೆ ಅಂತ ಹೇಳಿದೆ ಅಲ್ವಾ, ಅದು ನೋಡ್ತಾ ಇದ್ರೇ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಇದು ಶುಕ್ರವಾರದ ಸಂಜೆ ವ್ಲಾಗ್ ಆಗಿತ್ತು. ಅದೇ ರೀತಿಯಾಗಿ ಸುಮಾರು ಜನ ಕಮೆಂಟ್ ಮಾಡಿದರು, ಪಾಲಕ್ ರೈಸ್ ರೆಸಿಪಿ ತೋರಿಸಿ ಅಥವಾ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಅದನ್ನು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ. ಪಾಲಕ್ ರೈಸ್ ರೆಸಿಪಿಯನ್ನು ತುಂಬ ಚೆನ್ನಾಗಿರುತ್ತೆ. ಡಾಬಾ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ಪಾಲಕ್ ರೈಸ್ ರೆಸಿಪಿ ಸ್ನೇಹಿತರೆ. ಇದು ನಾನು ಶನಿವಾರ ಬೆಳಗ್ಗೆ ತಿಂಡಿಗೆ ಅಂತ ಮಾಡಿದ್ದು. ಪಪ್ಪಾಯ ತೊಗೊಂಡಿದ್ದೆ. ನಾನು ಹೇಳ್ದಾಗೆ ಇವಾಗ ಜಸ್ಟ್ ಲೈಟಾಗಿ ಶುರು ಮಾಡಿದ್ದೀನಿ ಡಯಟ್ ಅಂತ ಹೇಳಿದೆ. ಅದೇ ರೀತಿಯಾಗಿ ರಾಗಿ ಅಂಬಲಿ ಕೂಡ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಚಪಾತಿ, ಬೆಳಗ್ಗೆಗೆ ರಾಗಿ ಅಂಬಲಿ ಮತ್ತು ಪಪ್ಪಾಯ ತೊಗೊಂಡಿದ್ದೆ. ಇವತ್ತು ಬನಾನಾ ಫ್ರೈ ಕೂಡ ಮಾಡಿದ್ದೆ ಅಂತ, ಬನಾನಾ ಫ್ರೈ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಅದು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತಿನ್ನೋದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಸ್ವಲ್ಪ ಇರಲಿ, ಮಾಡಿರ್ತೀನಲ್ವ, ಬಿಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೆ. ಚಪಾತಿಗೆ ನಾನು ಎಕ್ಸ್ಟ್ರಾ ಏನು ಗ್ರೇವಿ ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಒಬ್ಳಿಗೆ ಮಾಡ್ಕೊಂಡಿದ್ದು ಚಪಾತಿಯನ್ನು. ಅದಕ್ಕೆ ರಾತ್ರಿ ತೊಂಡೆಕಾಯಿ ಸಾಂಬಾರನ್ನು ಮಾಡಿದ್ದೆ. ಸೊ ಏನೆಲ್ಲ ತೊಂಡೆಕಾಯಿ ಇತ್ತಲ್ವ, ಅದರಲ್ಲಿ ಸ್ವಲ್ಪ ತೊಂಡೆಕಾಯಿನ ಹಾಕ್ಕೊಂಡಿದ್ದೆ. ಅದು ಕೂಡ ಸಾಂಬಾರು ತುಂಬ ಚೆನ್ನಾಗಿತ್ತು. ಮನೇಲಿ ಎಲ್ರಿಗೂ ಕೂಡ ವಾಂಗಿಬಾತ್ ಮಾಡಿದ್ದೆ. ಸಖತ್ ಇಷ್ಟಪಡ್ತಾರೆ ವಾಂಗಿಬಾತ್ ಅಂತ ಹೇಳಿದ್ರೆ. ಆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಅದು ಸ್ವಲ್ಪ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ ಮಧ್ಯಾಹ್ನ ತಿನ್ನೋದಕ್ಕೆ ಅಂತ 2 ಚಪಾತಿಗೇ ಹೊಟ್ಟೆ ತುಂಬೋಗ್ಬಿಡ್ತು. ಮತ್ತು ಅದನ್ನು ತಿನ್ನೋಕ್ಕೆ ಆಗಲಿಲ್ಲ. ಬೆಳಗ್ಗೆ ತಿಂಡಿಗೆ ನಾನು ಹೇಳ್ದಾಗೆ ರಾಗಿ ಅಂಬಲಿ ಅಥವಾ ರಾಗಿ ಸರಿ ಆ ಥರ ಏನಾದರೂ ಹೇಳ್ತಾ ಇರ್ತೀವಲ್ವ, ಆ ರೀತಿ. ಮತ್ತು ಪಪ್ಪಾಯ ಸ್ವಲ್ಪ ಜಾಸ್ತಿನೇ ತಿಂತೀನಿ. ರಾಗಿ ಮಾಲ್ಟನ್ನು ಸ್ವಲ್ಪ ಕಡಿಮೆನೇ. ಇಷ್ಟು ಇವತ್ತಿನ ಬೆಳಗಿನ ತಿಂಡಿ ಮತ್ತು ಲಂಚ್ ಬಾಕ್ಸಿಗೆ ರೆಡಿ ಮಾಡಿದೆ. ಸೊ ಮನೇಲಿ ಎಲ್ರಿಗೂ ಕೂಡ ವಾಂಗಿಬಾತ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ರೈಸ್ ಐಟಮು ತಿನ್ನೋದಕ್ಕೆ ಹೋಗೋದಿಲ್ಲ, ಅದಷ್ಟು ತಿನ್ನೋದಿಲ್ಲ. ನೈಟ್ ಟೈಮ್ ಮಾತ್ರ ಸಫಿಷಿಯೆಂಟಾಗಿ ಊಟ ಮಾಡ್ತೀನಿ. ಅದನ್ನು ಮಾತ್ರ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. 1 ಟೈಮ್ ಆದರೂ ರೈಸ್ ಇರಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ರೈಸ್ ಇಲ್ದಲೇ ದಿನವೇ ಹೋಗೋದಿಲ್ಲ. 1 ಟೈಮ್ ಆದ್ರೂ ರೈಸ್ ಬೇಕಾಗತ್ತೆ ನನಗೆ. ಸೊ ಇಷ್ಟು ಲಂಚ್ ಬಾಕ್ಸು ಮತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡಿದ್ದೆ. ಇದನ್ನು ನಾನು ಯಾರಿಗೂ ಕೂಡ ಫಾಲೋ ಮಾಡೋದಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಫಸ್ಟಿಂದ ಕೂಡ ನಾನು ಹೇಳ್ತಾ ಇದ್ದೀನಿ, ನನಗೆ ಯಾವ ರೀತಿಯಾಗಿ ಕಂಫರ್ಟಬಲ್ ಇರುತ್ತೆ ಆ ರೀತಿಯಾಗಿ ಸ್ವಲ್ಪ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನಾನು ಈ ರೀತಿ ಯಾವಾಗ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀನಿ, ಆಟೋಮೆಟಿಕಲಿ ನಾನು ವೆಯ್ಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ಜಾಸ್ತಿ ಏನು ಪ್ರೆಷರ್ ಇಲ್ಲ, ವೆಯ್ಟ್ ರೆಡ್ಯೂಸೇ ಆಗಬೇಕಂತ ಆ ಥರ ಏನೂ ಇಲ್ಲ. ಜಸ್ಟ್ ನಾನು ಹೇಳ್ದಾಗೆ ಸೆಲ್ಫ್ ಮಾಡ್ಕೊತಾ ಇರೋದು ಇದು. ನಾನು ಯಾರಿಗೂ ಕೂಡ ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಆದಷ್ಟು ನಾನು ಡಯಟ್ ಅಂತಲೇ ಏನಲ್ಲ, ಫ್ರೂಟ್ಸ್ಗಳನ್ನು ಜಾಸ್ತಿ ತಿಂತಾ ಇರ್ತೀನಿ. ಊಟಕ್ಕಿಂತ ಫ್ರೂಟ್ಸನ್ನು ಜಾಸ್ತಿ ತಿಂತಾ ಇರ್ತೀನಿ. ಸೊ ಇಲ್ಲಿ ನಾನು ತಿಂಡಿಗೆ ಬದಲಾಗಿ ನಾನಿಲ್ಲಿ ರಾಗಿ ಮಾಲ್ಟನ್ನು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿಯಾಗಿ ಲೈಟಾಗಿ ಶುರು ಮಾಡಿದ್ದೀನಿ. ನೋಡೋಣ 21 ಡೇಸ್ ಆದಮೇಲೆ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ನಿಮಗೆ ಯಾವ ರೀತಿಯಾಗಿ ಅಥವಾ ಎಕ್ಸಸೈಸ್ ಮಾಡಿ ಬೇಕಾದರೂ ನೀವು ರೆಡ್ಯೂಸ್ ಮಾಡ್ಕೊಳ್ಬೋದು, ಅಥವಾ ಗೈಡೆನ್ಸಲ್ಲಿ ಬೇಕಾದರೂ ನೀವು ಮಾಡ್ಬೋದು.
ಅವ್ರವ್ರಿಗೆ ಕಂಫರ್ಟಬಲ್ ಅದು ಅಂತ ಹೇಳ್ಬೋದು. ಸೊ ನನಗೆ ಕಂಫರ್ಟಬಲ್ ಈ ರೀತಿಯಾಗಿರುತ್ತೆ. ಕಟ್ಟುನಿಟ್ಟಾಗಿ ಮಾಡಬೇಕು ಅಂದರೆ ನನ್ನ ಕೈಲಿ ನಿಜವಾಗ್ಲೂ ಕೂಡ ಆಗೋದಿಲ್ಲ. ಸೊ ನಾನು ಹೇಳ್ದಾಗೆ ನನಗೆ ಯಾವ ರೀತಿ ಅನಿಸುತ್ತೆ ಆ ರೀತಿಯಾಗಿ ಶುರು ಮಾಡ್ಕೋತೀನಿ. ಎಕ್ಸಸೈಸು ಅದೇನು ಮಾಡ್ತಾ ಇಲ್ಲ ನಾನು, ಅದನ್ನು ಕೂಡ ಮಾಡ್ಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಾ ಇಲ್ಲ, ಮಾಡಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಈ ಥರ ಸ್ವಲ್ಪ ಮಧ್ಯಾಹ್ನ ಮತ್ತು ಬೆಳಗ್ಗೆ ಊಟದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೋಟೆಲ್ ಥರ ಅಥವಾ ಡಾಬಾನಲ್ಲಿ ತಿಂದಿರ್ತೀವಿ ಈ ರೀತಿಯಾಗಿರುವಂಥ ಪಾಲಕ್ ರೈಸನ್ನು ಈ ಒಂದು ಮೆಜರ್ಮೆಂಟಲ್ಲಿ ಆಗ್ಬೋದು, ಈ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಆಗ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ವಾವ್ ಸಖತ್ತಾಗಿ ಬಂದಿತ್ತು ಅಂತ ಹೇಳಿ. ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುವಂಥ ರೆಸಿಪಿ ಪಾಲಕ್ ರೈಸ್, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ರುಚಿಯಾಗಿರೋವಂಥ ತಿಂಡಿ ಮತ್ತು ಲಂಚ್ ಬಾಕ್ಸ್ಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಹೋಟೆಲ್ ಸ್ಟೈಲ್ನಲ್ಲಿ ಅಥವಾ ಡಾಬಾ ಸ್ಟೈಲ್ನಲ್ಲಿ ಮಾಡೋ ಅಂಥ ಪಾಲಕ್ ರೈಸ್ ತುಂಬ ರುಚಿಯಾಗಿರುತ್ತೆ. ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಮೊದಲನೇದಾಗಿ ಇಲ್ಲೊಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಟ್ಟಷ್ಟು ನಾನು ದೊಡ್ಡದಾಗಿರೋ ಅಂಥ ಕಟ್ಟನ್ನು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಅದನ್ನು ಚೆನ್ನಾಗಿ ಸೋಸ್ಕೊಂಡು ಒಂದು 3 ಸಲ ತೊಳೆದು ಆಮೇಲೆ ಈ ಒಂದು ನೀರು ಬಿಸಿ ಆದಮೇಲೆ ಅದಕ್ಕೆ ಹಾಕಿ ಸುಮಾರು ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಆ ನೀರಲ್ಲಿ ಬೇಯಿಸ್ಕೊಬೇಕಾಗತ್ತೆ. ನಮಗೆ ಗ್ರೀನ್ ಕಲರ್ ಅದೇ ರೀತಿಯಾಗಿ ಇರಬೇಕು ಅಂದರೆ ಈ ಒಂದು ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ ಸ್ನೇಹಿತರೆ. ಬೇಗ ಬೆಂದ್ಬಿಡುತ್ತೆ. ಈ ಒಂದು 5 ನಿಮಿಷ ಕೂಡ ತಗೊಳ್ಳೋದಿಲ್ಲ, ನಮಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಶ್ರಿಂಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು ಎಷ್ಟು ಹಾಕಿದ್ರೂ ಕೂಡ ಇದಕ್ಕೆ ಕಡಿಮೆನೇ ಸ್ನೇಹಿತರೆ. ನಾನೀಗ ಒಂದು 3 ಜನಕ್ಕೆ ಆಗುವಷ್ಟು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. 3 ಜನಕ್ಕೆ ಅಷ್ಟೊಂದು ಸೊಪ್ಪು ಬೇಕಾ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಬೇಕು. ನೋಡಿ, ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ಆ ಸೊಪ್ಪನ್ನು ಬಿಸಿ ನೀರಿಂದ ತೆಗೆದು ತಣ್ಣೀರಿಗೆ ಹಾಕ್ತಾ ಇದ್ದೀನಿ. ತಣ್ಣಗಿರೋ ನೀರಿಗೆ ಹಾಕೋದ್ರಿಂದ ಇದು ಕಲರ್ ಗ್ರೀನ್ ಕಲರ್ ಆಗಿಯೇ ಇರುತ್ತೆ ಸ್ನೇಹಿತರೆ. ಅದೇನು ಕೂಡ ಕಲರ್ ಚೇಂಜ್ ಆಗೋದಿಲ್ಲ. ನೋಡಿ, ಇದನ್ನೊಂದು ಪಾತ್ರೆಗೆ ನೀರಿಂದ ಸಪ್ರೇಟ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈ ಪ್ರಿಪ್ರೇಷನ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸುಮಾರು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಪಲಾವ್ ಎಲೆ ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಒಂದು 10 ಸೆಕೆಂಡು ಇದು ಫ್ರೈ ಆಗಲಿ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇದೇ ವಿಡಿಯೋ ಬೇಕು ಅಂತ ಸರ್ಚ್ ಮಾಡ್ತೀರಾ, ಅಷ್ಟು ರುಚಿಯಾಗಿ ಇರುತ್ತೆ. ಇದಕ್ಕೆ ಸುಮಾರು ಒಂದು 7ರಿಂದ 8 ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ಗೋಡಂಬಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇಷ್ಟ ಆಗಲ್ಲ ಅಂತನೋರು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು. ಅದನ್ನು ಕೂಡ ಅಷ್ಟೇ ಒಂದು 10 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆನೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಆದಷ್ಟು ಎಳೆದಾಗಿರುವಂಥ ಕರಿಬೇವು ಸೊಪ್ಪನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಸುಮಾರು ಒಂದು 5 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಸ್ನೇಹಿತರೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ತಾ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ. ನಾವು ಈ ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ಸ್ಟವ್ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡೋಣ. ನೋಡಿ, ಈಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಹಾಕಿದ್ದೀನಿ. ಜಜ್ಜಿಬಿಟ್ಟು ಹಾಕ್ತೀವಿ ಅಂತ ಹೇಳ್ತೀವಲ್ವ, ಆ ರೀತಿ ಮಾಡಿಬಿಟ್ಟು ಹಾಕಿರೋದು. ಅದೇ ರೀತಿಯಾಗಿ ಒಂದು ಹುಳಿ ಟೊಮೆಟೊ ಹಾಕಿದ್ದೀನಿ, ಅದು ಕೂಡ ಫೈನ್ ಚಾಪ್ ಮಾಡಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಒಂದು 3/4 ಭಾಗ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 7ರಿಂದ 8 ನಿಮಿಷ ಒಳಗಡೆ ಅನ್ನ ರೆಡಿ ಇತ್ತು ಅಂತ ಹೇಳಿದ್ರೆ 7ರಿಂದ 8 ನಿಮಿಷ ಒಳಗಡೆ ಈ ತಿಂಡಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ, ಈಗ 3/4 ಭಾಗ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಸ್ವಲ್ಪ ತೆಳುವಾಗಿ ಬೇಕು ಪಾಲಕ್ ರೈಸು ಅಂತ ಹೇಳಿದ್ರೆ ಸ್ವಲ್ಪ ಈ ಟೈಮ್ನಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಕನ್ಸಿಸ್ಟೆನ್ಸಿ ಇವಾಗ ಹೇಗಿರುತ್ತೆ, ಅನ್ನ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ,
ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ನೋಡಿ ಈ ರೀತಿ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ನಾವು ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ ಹಾಕಿಲ್ಲ, ಸೊ ಅದಿರಲಿ ಅಂತ ಹೇಳಿಬಿಟ್ಟು ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಬಿಸಿಯಾಗಿ ಮತ್ತು ಅದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿರೋ ಅಂತ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಆ ಒಂದು ಅನ್ನನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೈಮ್ನಲ್ಲಿ ನಾನು ಸ್ಟವನ್ನು ಪೂರ್ತಿಯಾಗಿ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲೂ ಕೂಡ ನಮಗೆ ಬಿಳಿದಾಗಿರೋ ಅನ್ನ ಕಾಣಬಾರ್ದು, ಪೂರ್ತಿಯಾಗಿ ಹಸಿರು ಕಲರ್ ಬರಬೇಕು. ಅಲ್ಲಿ ತನಕನೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಸ್ವಲ್ಪ ತಣ್ಣಗಾಗಿರೋದು ತೊಗೊಂಡ್ರೆ ನಮಗೆ ಕಲಿಸ್ಬೇಕಾದ್ರೆ ಒಂಥರ ಅಂಟು ಥರ ಅಂತ ಅನಿಸೋದಿಲ್ಲ, ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗುತ್ತೆ. ತಣ್ಣಗಾಗಿರೋದನ್ನು ತೊಗೊಂಡ್ರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರೋ ಅಂಥ ಪಾಲಕ್ ರೈಸ್ ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಸರ್ವ್ ಮಾಡಬೇಕಾದ್ರೆ 1 ಸ್ಪೂನಷ್ಟು ತುಪ್ಪ ಹಾಕಿ ಸರ್ವ್ ಮಾಡೋದ್ರಿಂದ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಈಸಿಯಾಗಿ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ರುಚಿಯಾಗಿರೋ ಅಂಥ ಹೋಟೆಲ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಪಾಲಕ್ ರೈಸ್ ರೆಡಿಯಾಗಿದೆ ಸ್ನೇಹಿತರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಈ ಒಂದು ತಿಂಡಿ ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.